ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्र भाष्यकृतं वंदे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजे वाजने एवते धीनाम वित्रवत वाग्देव्यै नमः। कल्याणाद्भुत गात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम वेद वेदांत वेद्याय मेघश्यामलमूर्ते पुंसां मोहन रूपाय पुण्यश्लोकाय मंगलम इष्टदेवता कुलदेवता भूलीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ನಾವು ಮೂಲಾಧಾರಾಂಬುಜಾರೂಢ ಅನ್ನುವಂತಹ ನಾಮವನ್ನು ಹೇಳಿ ಆ ದೇವಿಗೆ ಬಣ್ಣಗಳು ಯಾವುದು, ಅವಳ ರೂಪ ಏನು, ಅವಳು ಇಟ್ಕೊಂಡಿರ್ತಕ್ಕಂತಹ ಆಯುಧಗಳು ಯಾವುದು, ಅವಳಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ನೈವೇದ್ಯ ಯಾವುದು ಇತ್ಯಾದಿ ಎಲ್ಲ ವಿವರಗಳನ್ನು ಹೇಳಿ ಆ ತಾಯಿಯ ಶ್ಲೋಕವನ್ನು ಹೇಳಿ ನಾವು ಸಾಕಿನಿ ಭಾವಯ ಮಹಾ ಅಂತ ಹೇಳಿ ಆ ಜಗದಾಂಬೆಗೆ ನಮಸ್ಕಾರವನ್ನು ಮಾಡಿದ್ವಿ। ಇವತ್ತಿನ ಒಂದು ಭಾಗದಲ್ಲಿ ಆಜ್ಞಾ ಚಕ್ರಾಬ್ಜ ನಿಲಯ ನೋಡಿ, 5 ಚಕ್ರಗಳಲ್ಲಿ ಇದು ಬಹಳ ಶ್ರೇಷ್ಠವಾದ ಒಂದು ಚಕ್ರ ಅನ್ನೋ ಮಾತನ್ನು ಹೇಳಿದ್ವಿ। ಯಾಕೆಂತಂದ್ರೆ ಆಜ್ಞಾ ಚಕ್ರ ಅಂತಕ್ಕಂಥದ್ದು ಈ ಹುಬ್ಬುಗಳ ಮಧ್ಯದಲ್ಲಿ ಇರತಕ್ಕಂತಹ ಚಕ್ರ, ಇಲ್ಲಿಂದ ಮೇಲಕ್ಕೆ ಇರ್ತಕ್ಕಂತಹ 8 ಸ್ಟೆಪ್ಸ್, ಆ 8 ಸ್ಟೆಪ್ಸ್ ಹೋದಾಗ ಮೇಲ್ಗಡೆ ಸಹಸ್ರಾರ, ಅಲ್ಲಿ ಶಿವಶಕ್ತೈಕ್ಯ ರೂಪಿಣಿ ಆಗಿರ್ತಕ್ಕಂತಹ ಜಗದಂಬೆ ಆ ಸಹಸ್ರಾರದಲ್ಲಿ ಕೂತಿರ್ತಕ್ಕಂಥದ್ದು, ಆ ಒಂದು ಸ್ಥಾನವನ್ನು ತಲುಪಿದ್ರೆ ಆನಂದವನ್ನು ಕೊಡ್ತಕ್ಕಂತಹ ಯಾವ ಒಂದು ಇದು ಇರಬೇಕಂತಹ ಯಾವುದೇ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಬಿಟ್ಟು ಆ ಜಗದಂಬೆಯಲ್ಲೇ ಐಕ್ಯವಾಗ್ತಕ್ಕಂತಹ ಅವಳ ಸಂಪೂರ್ಣ ಅನುಗ್ರಹವನ್ನು ಪಡಿತಕ್ಕಂತಹ ಒಂದು ಅನುಭವ, ಹಾಗೆ ಅವಳ ಅನುಗ್ರಹಕ್ಕೆ ಸಂಪೂರ್ಣವಾದ ಅನುಗ್ರಹ ಪ್ರಾಪ್ತವಾಗ್ಬಿಡುತ್ತೆ ಅನ್ನೋ ಮಾತನ್ನು ನಾವು ಹೇಳ್ತಾ ಬಂದಿದ್ವಿ। ಹಾಗಾಗಿ ಈ ಒಂದು ಭಾಗ ಏನಿದೆ ಆಜ್ಞಾಚಕ್ರ ಅಂತಕ್ಕಂಥದ್ದು ಬಹಳ ಮುಖ್ಯ, ಹಾಗಾಗಿ ಇದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ ಅನ್ನೋ ಮಾತನ್ನು ನಾವು ಹೇಳಿ ನಿಲ್ಲಿಸಿದ್ದುಂಟು। ಈಗ ಈ ಆಜ್ಞಾಚಕ್ರದಲ್ಲಿ ಇರ್ತಕ್ಕಂತಹ ದೇವಿಗೆ ಹಾಕಿನಿ ಅಂತ ಕರೀತಾರೆ ಹೇಳಿದ್ವಿ। ಪ್ರತಿಯೊಂದಕ್ಕೂ ಮೂಲಾಧಾರಕ್ಕೆ ಹೇಳಿದ್ವಿ, ಆಮೇಲೆ ಮಣಿಪುರ, ಅನಾಹತ, ಹೀಗೆ ವಿಶುದ್ಧಿ, ಹೀಗೆ ಪ್ರತಿಯೊಂದು ಚಕ್ರಗಳಿಗೂ ಕೂಡ ಒಂದೊಂದು ದೇವಿಯನ್ನು ಹೇಳ್ತಾ ಬಂದ್ವಿ। ಈಗ ಆಜ್ಞಾಚಕ್ರಾಬ್ಜಿನಿಲಯ ಅಂತಂದಾಗ ಈ ಆಜ್ಞಾಚಕ್ರದಲ್ಲಿ ಇರ್ತಕ್ಕಂತಹ ಆ ದೇವಿಯ ಹೆಸರು ಹಾಕಿನಿ ಅಂತ ಕರೆಯಲ್ಪಡ್ತಾಳಂತೆ। ಇಲ್ಲಿ ಈ ನಾಮದಿಂದ ಆರಂಭಿಸಿರ್ತಕ್ಕಂತಹ ದೇವಿ ಹಾಕಿನಿ ರೂಪಧಾರಿಣಿ ಅಂತ ಕೂಡ ಇಲ್ಲಿ ಹೇಳ್ತಾರೆ। ಇಲ್ಲಿ ಒಟ್ಟು 7 ನಾಮಗಳು, ಎಲ್ಲಿಂದ ಇನ್ನೂ 527ನೇ ನಾಮದಿಂದ ಇನ್ನು 7 ನಾಮಗಳೇನಿದೆ ಅದು ಆಜ್ಞಾಚಕ್ರದ ಪದ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದ್ರೆ ಆಜ್ಞಾಚಕ್ರದಲ್ಲಿರ್ತಕ್ಕಂತಹ ದೇವಿಯ ಒಂದು ವಿವರಗಳನ್ನು ಹೇಳ್ತಾ ಬರ್ತಕ್ಕಂಥದ್ದು। ಈಗ ಆಜ್ಞಾಚಕ್ರದಲ್ಲಿ ಇದು ನಾನು ಈಗಾಗಲೇ ಹೇಳಿದೆ, ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಸ್ಥಾನ, ಆಮೇಲೆ ಇದನ್ನ ತ್ರಿಪುರ ಸ್ಥಾನ ಅಂತ ಕೂಡ ಇದನ್ನ ಕರೀತಾರೆ। ಈ ಚಕ್ರದ ಮೇಲೆ
ಕಾಲ ವ್ಯವಸ್ಥೆ ಇರೋದಿಲ್ಲ. ಅಂದ್ರೆ ಇಲ್ಲಿರ್ತಕ್ಕಂತಹ ಆಜ್ಞಾಚಕ್ರ ಏನಿದೆ ಅಲ್ಲಿಂದ ಮೇಲಕ್ಕೆ ಕಾಲಚಕ್ರಗಳು ಇರೋದಿಲ್ಲ. ಆ ಕಾಲಚಕ್ರ ಇರೋದೆಲ್ಲಾನು ಕೂಡ ಆಜ್ಞಾಚಕ್ರದಿಂದ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಚಕ್ರಗಳಿರ್ಬೋದು. ಹಾಗಾಗಿ ಆ ಕೆಳಗಡೆ ಭಾಗಗಳೆಲ್ಲವೂ ಕೂಡ ಕಾಲ ವ್ಯವಸ್ಥೆ. ಆದ್ರೆ ಆಜ್ಞಾಚಕ್ರಗಳಿಂದ ಮೇಲಕ್ಕಿರ್ತಕ್ಕಂಥದ್ದು, ಇಲ್ಲಿಂದ ಮೇಲಕ್ಕಿರ್ತಕ್ಕಂತಹ ಒಂದು ವ್ಯವಸ್ಥೆ ಏನಂತಂದ್ರೆ ಕಾಲಾತೀತ ವ್ಯವಸ್ಥೆ. ಹಾಗಾಗಿ ಇಂತಹ ಒಂದು ಶಕ್ತಿ ಇರ್ತಕ್ಕಂತಹ ಜಾಗ ಶಿವಶಕ್ತೈಕ್ಯ ರೂಪಿಣಿ ತತ್ವ ಅಂತ ಕರೀತಾರೆ. ಸಹಸ್ರಾರದಲ್ಲಿ ಇರ್ತಕ್ಕಂತಹ ಜಾಗ ಶಿವಶಕ್ತೈಕ್ಯ ರೂಪಿಣಿ ತತ್ವ. ಇದನ್ನ ಕೂಡಲಿ ಸ್ಥಾನ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಈ ಕೂಡಲಿ ಸ್ಥಾನ ಅಂದ್ರೆ ಖಂಡತ್ರಯ, ಮಂಡಲತ್ರಯ ಮತ್ತೆ ಕೂಟತ್ರಯ ಅಂತ ಕರೀತಾರೆ. ಹಾಗಾಗಿ ಇದು ಕೂಡಲಿ ಸ್ಥಾನ. ಇಲ್ಲಿ ಕೂಟ ಸ್ಥಾನ ಅಂತಂದ್ರೆ ನಾವೀಗಾಗ್ಲೇ ಹೇಳಿದ್ವಿ, 3 ಕೂಟಗಳಿದೆ ನಮ್ಮ ಶರೀರದಲ್ಲಿ ಅಂತ ಹೇಳಿ. ಆ 3 ಕೂಟಗಳು ಮೊದಲನೇದು ಕೂಟತ್ರಯ, ವಾಗ್ಭವ ಕೂಟ, ಕಾಮರಾಜ ಕೂಟ ಮತ್ತೆ ಶಕ್ತಿ ಕೂಟ ಹೇಳಿದ್ವಿ. ಅವಾಗ ತುಂಬಾ ಹಿಂದೆ ನಾಮಗಳನ್ನು ಹೇಳಿದ್ದು 3 ಕೂಟಗಳು. ಆಮೇಲಿಂದ ಖಂಡತ್ರಯಗಳು, 3 ಖಂಡತ್ರಯಗಳು ಯಾವುದು? ಸೂರ್ಯ, ಚಂದ್ರ ಮತ್ತೆ ಅಗ್ನಿ. ಆಮೇಲೆ ಇನ್ನು 3 ಯಾವುದು ಅಂದ್ರೆ ಇಡ, ಪಿಂಗಳ ಮತ್ತೆ ಸುಷುಮ್ನ. ಇವು 3 ಕೂಟ ಸ್ಥಾನಗಳು. ಹೀಗೆ ನೋಡಿ, ಎಲ್ಲವೂ ಕೂಡ 3 ಆದ್ರಿಂದ ಈ ಒಂದು ಸ್ಥಾನಕ್ಕೆ ಕುಂಡಲಿ ಸ್ಥಾನ ಅಂತ ಕೂಡ ಅನ್ನೋದನ್ನ, ಕೂಡಲಿ ಸ್ಥಾನ ಅಂತ ಕೂಡ ಅನ್ನೋದನ್ನ ಕರೀತಾ ಇದ್ದಾರೆ. ಆಮೇಲೆ ಇದು ಅಂತಃಕರಣ ಶಕ್ತಿಗಳಿಗೆ ಮೂಲ ಕೇಂದ್ರವಾಗಿರ್ತಕ್ಕಂಥ ಸ್ಥಾನ ಯಾವುದು ಅಂದ್ರೆ ಆಜ್ಞಾಚಕ್ರ. ನೋಡಿ ಎಷ್ಟು ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಅದು. ಅದಕ್ಕೋಸ್ಕರ ಹೇಳಿದೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಜಪ ಮಾಡುವಾಗ ಅಂತ ಹೇಳಿ. ಹಾಗಾಗಿ ಇಲ್ಲಿ ಏನಪ್ಪಾ ಇದಕ್ಕೆ ಇನ್ನೊಂದು ವಿಶೇಷತೆ ಅಂದ್ರೆ ಪ್ರಪಂಚಕ್ಕೂ ಪರಮಾತ್ಮನಿಗೂ ಕೂಡ ಇರ್ತಕ್ಕಂತಹ ಅನುಬಂಧವನ್ನ ಹೇಳ್ತಕ್ಕಂತಹ ಈ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಥಾನ. ಹಾಗಾಗಿ ಈ ಸ್ಥಾನದಲ್ಲಿ ಧ್ಯಾನ ಮಾಡಬೇಕು. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಾಗ ಈ 2 ಹುಬ್ಬುಗಳ ಮಧ್ಯದಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡಿ ಯಾವ ದೇವಿಯನ್ನ, ಯಾವ ದೇವರನ್ನ ನಾವು ಧ್ಯಾನ ಮಾಡಬೇಕು ಅದನ್ನ ಅಲ್ಲಿ ಕೇಂದ್ರೀಕೃತವಾಗಿ ಮಾಡಿದಾಗ ನಮಗೆ ಫಲಗಳು ಹೆಚ್ಚು, ಬೇಗ ಕಾನ್ಸಂಟ್ರೇಷನ್ ಮಾಡಬಹುದು. ಮನಸ್ಸು ಆ ಕಡೆ ಹೋದ್ರೂ ಕೂಡ ಅಲ್ಲಿಗೆ ತಂದು ಕೂರಿಸ್ಕೊಂಡು ಮಾಡ್ತಕ್ಕಂತಾಗ ಅವಾಗ ನಮಗೆ ಹೆಚ್ಚಾದ ಫಲಗಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇದೇ ಜಾಗದಲ್ಲಿ ಹಣೆಗೆ ತಿಲಕ ಇಟ್ಕೊಳ್ತಕ್ಕಂಥದ್ದು, ವಿಭೂತಿಯನ್ನ ಇಟ್ಕೊಳ್ತಕ್ಕಂಥದ್ದು, ಕುಂಕುಮವನ್ನ ಇಟ್ಕೊಳ್ತಕ್ಕಂಥದ್ದು. ಇಲ್ಲಿ ನೋಡಿ, ತಾಯಿ ಬಿಂದು ರೂಪದಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಕುಂಕುಮವನ್ನ ಬಿಂದು ರೂಪದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿಂದ ಮೇಲ್ಭಾಗ ಏನಿದೆ ಅದೆಲ್ಲವೂ ಕೂಡ ಚಂದ್ರಮಂಡಲದಿಂದ ವ್ಯಾಪಕವಾಗಿರೋದ್ರಿಂದ ಅದು ಚಂದ್ರಮಂಡಲದ ವ್ಯಾಪಕತ್ವವನ್ನ ಸಂಕೇತ ಮಾಡ್ತಾ ಇದೆ. ಅಂತಹ ಒಂದು ಸಂಕೇತಿಕವಾಗಿ ಈ ಭಸ್ಮಧಾರಣೆ ಆಗ್ಲಿ, ಊರ್ಧ್ವ ಪುಂಡ್ರವನ್ನಾಗ್ಲಿ, ಯಾವುದೇ ವಿಧವಾಗಿರ್ತಕ್ಕಂಥ ಹಣೆಗೆ ಇಟ್ಕೊಡ್ತಕ್ಕಂತಹ ತಿಲಕಗಳು ಇತ್ಯಾದಿ ಯಾವ್ದಾದ್ರೂ ಆಗಿರ್ಬೋದು, ಬರೀ ಹಣೆನಂತೆ ಇರಬಾರ್ದು ಅಂತ ಹೇಳಿ. ಹಾಗಾಗಿ ಅಂತಹ ಒಂದು ಪದ್ಧತಿಗಳು ನಮ್ಮಲ್ಲಿ ಬಂದಿದೆ. ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂಕೇತವಾಗಿ ಇಟ್ಕೊಡ್ತಕ್ಕಂತಹ ಆ ಒಂದು ಹಣೆಗಿಟ್ಕೊಡ್ತಕ್ಕಂತಹ ಪದ್ಧತಿಗಳು, ವಿಭೂತಿ ಇರ್ಬೋದು, ತಿಲಕಧಾರಣೆ ಇರ್ಬೋದು, ಮುದ್ರೆಗಳಿರ್ಬೋದು, ಇತ್ಯಾದಿ ಯಾವುದೇ ಇರ್ಬೋದು, ಕುಂಕುಮ ಇಟ್ಕೊಳ್ಳೋದಿರ್ಬೋದು, ಯಾವುದೇ ಒಂದು ಇಟ್ಕೋತಾರೆ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಒಂದು ಚಿಹ್ನೆಯಾಗಿ ಪಾಸಿಟಿವ್ ಎನರ್ಜಿ ಕೊಡ್ತಕ್ಕಂಥದ್ದು, ಬಹಳ ಒಳ್ಳೆಯ ಜ್ಞಾನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಒಂದು ಸ್ಥಳ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಅವೆಲ್ಲವೂ ಕೂಡ ಯೋಗಶಾಸ್ತ್ರವನ್ನ, ಮಂತ್ರಶಾಸ್ತ್ರವನ್ನ ಆಧಾರ ಮಾಡಿಕೊಂಡಿದೆ ಅನ್ನೋ ಮಾತನ್ನ. ಹಾಗಾಗಿ ಯಾರು ಕೂಡ ಬರೀ ಹೆಣೆನಲ್ಲಿ ಇರಬಾರ್ದು. ಬರೀ ಹೆಣೆನಲ್ಲಿ ಇರ್ತಕ್ಕಂಥ ಸಂದರ್ಭಗಳೇ ಬೇರೆ, ಆಶೌಚಗಳು ಅಥವಾ ಇನ್ಯಾವುದೋ ಒಂದು ಮೈಲಿಗೆ ಬಂದಿರತಕ್ಕಂಥ ಸಂದರ್ಭಗಳಲ್ಲಿ ಇದನ್ನ ಇಡೋದಿಲ್ಲ. ಹಾಗಾಗಿ ಬೇರೆ ಸಂದರ್ಭಗಳಲ್ಲಿ ಖಂಡಿತವಾಗ್ಲೂ ಕೂಡ ಬರೀ ಹಣೆಯಲ್ಲಿ ಇರಬಾರ್ದು. ತಿಲಕವನ್ನು, ವಿಭೂತಿಯನ್ನು, ಕುಂಕುಮವನ್ನು ಇಟ್ಕೊಂಡಿರ್ಬೇಕು. ಅದೇ ಶುಭ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯೋಗಶಾಸ್ತ್ರ ಮತ್ತೆ ಮಂತ್ರಶಾಸ್ತ್ರವನ್ನ ಇದು ಆಧಾರ ಮಾಡಿಕೊಂಡಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ,
ಕೆಲವು ಸರ್ತಿ ಹೇಳ್ಬೋದು, ಹುಟ್ಟುವಾಗ ಹಣೆಗೆ ಇಟ್ಕೊಂಡೇ ಇರ್ಲಿಲ್ವಲ್ಲಪ್ಪ ಅಂತ ಆರ್ಗ್ಯುಮೆಂಟ್. ಆದ್ರೆ ಅದಕ್ಕೇನು ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ಶರೀರಕ್ಕೆ ಯಾವ ಸಂಸ್ಕರಣೆ ಕೂಡ ಆಗಿರೋದಿಲ್ಲ. ಶರೀರಕ್ಕೆ ಸಂಸ್ಕರಣೆ ಆಗಬೇಕು ಅನ್ನೋದಾದ್ರೆ ಯಾವಾಗ ಶರೀರಕ್ಕೆ ಸಂಸ್ಕರಣೆಗಳಾಗುತ್ತೋ ಆಗ ದೇಹ ಶುದ್ಧವಾಗುತ್ತೆ. ಯಾವಾಗ ದೇಹ ಶುದ್ಧವಾಗುತ್ತೋ ಈ ಸಂಸ್ಕರಣೆಯಿಂದ ಆ ಶರೀರಕ್ಕೆ ದೈವತ್ವ ಬರುತ್ತೆ, ದೇವರ ಶಕ್ತಿಗಳು ಪ್ರಾಪ್ತವಾಗುತ್ತೆ. ಆ ಸಂಸ್ಕಾರದ ಭಾವನೆಗಳೇ ಅಥವಾ ಆ ಸಂಸ್ಕಾರದ ಭಾಗನೇ ಈ ಭಸ್ಮಧಾರಣೆ, ಕುಂಕುಮ ಧಾರಣೆ, ತಿಲಕ ಧಾರಣೆ, ಊರ್ಧ್ವ ಪುಂಡ್ರ ಧಾರಣೆ, ಹೀಗೆ ಅನೇಕ ವಿಧವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಶರೀರಕ್ಕೆ ಸಂಸ್ಕರಣೆ ಆದ್ಮೇಲೆ ದೈವತ್ವ ಬರೋದ್ರಿಂದ ಆ ಹಣೆಯಲ್ಲಿ ಅದನ್ನ ಇಟ್ಕೋಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಶುಕ್ಲವರ್ಣ. ಈ ದೇವಿಯ ವರ್ಣ ಶುಕ್ಲವರ್ಣ ಅಂದ್ರೆ ಬಿಳುಪು ಬಣ್ಣವಾಗಿದ್ದಾಳೆ. ಬಿಳುಪು ಯಾವಾಗಲೂ ಕೂಡ ಶುದ್ಧತೆಗೆ ಪ್ರತೀಕ. ಹಾಗಾಗಿ ಶುದ್ಧತೆ ಅಂದ್ರೆ ಏನು? ಜ್ಞಾನವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಜ್ಞಾನವೇ ಶುಭ್ರ. ಹಾಗಾಗಿ ಈ ಜಗನ್ಮಾತೆ ಜ್ಞಾನ ಸ್ವರೂಪಿಣಿಯಾಗಿರೋದ್ರಿಂದ ಆಕೆ ಶುಕ್ಲವರ್ಣ ಅಂತ ಹೇಳಿ. ಮುಂದಿನ ನಾಮ ಷಡಾನನ. ನಾವು ಹಿಂದಿನ ನಾಮದಲ್ಲಿ ಏನು ಹೇಳಿದ್ವಿ? ಗರ್ಭಸ್ಥ 5ನೇ ತಿಂಗಳಲ್ಲಿ ಈ ದೇವಿ ಆ ಒಂದು ಪ್ರಕ್ರಿಯೆಗಳು, ಬೆಳವಣಿಗೆಗಳು, ಆ ದೇಶದ ಆ ಒಂದು ಪಿಂಡಕ್ಕೆ ಬೇಕಾಗಿರ್ತಕ್ಕಂತಹ ಲಕ್ಷಣಗಳು ಎಲ್ಲವೂ ಕೂಡ ಅಲ್ಲಿ ಬೆಳವಣಿಗೆ ಆಗತ್ತೆ. ಆದ್ರೆ ಇಲ್ಲಿ ಷಡಾನನ ಅಂದಾಗ 6ನೇ ತಿಂಗಳು, 6ನೇ ತಿಂಗಳಲ್ಲಿ ಆಗ್ತಕ್ಕಂತಹ ಆ ಗರ್ಭದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳು ಮತ್ತು ಬದಲಾವಣೆಗಳಿಗೆ ಕಾರಣಲಾಗಿರ್ತಕ್ಕಂತಹ ತಾಯಿ ಈ ತಾಯಿ. ಹಾಗಾಗಿ ಈ ತಾಯಿಗೆ 6 ಮುಖಗಳು. ವಿಶೇಷತೆ ಏನು ಅಂತಂದ್ರೆ ನೋಡಿ, ಈ ವೇಳೆಗೆ ಬರೋಷ್ಟೊತ್ತಿಗೆ ಇದು 6ನೇ ಚಕ್ರ. ಈ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ 2 ಮುಖ್ಯವಾಗಿರ್ತಕ್ಕಂಥದ್ದು. 6 ಅಂದಾಗ ಶಿವನಿಗೆ 5 ಮುಖಗಳು ಅಥವಾ 5 ಶಕ್ತಿಗಳು, ಆಮೇಲೆ ಜಗನ್ಮಾತೆಯ ಶಕ್ತಿ 1. ಹಾಗಾಗಿ 5 + 1 6. ಹಾಗಾಗಿ ಇದಕ್ಕೆ 6 ಮುಖಗಳು. ಇನ್ನೊಂದೇನಪ್ಪ ಅಂದ್ರೆ ಇದು ಸಂಗಮ ಸ್ಥಾನ. ಶಿವನ 5 ಮುಖಗಳ ಶಕ್ತಿ ಮತ್ತು 1 ಅಮ್ಮನವರ ಶಕ್ತಿ. ಹಾಗಾಗಿ 6 ಶಕ್ತಿಗಳ ಸಂಗಮ ಸ್ಥಾನ, 1 ಷಟ್ಚಕ್ರ, 1 ಕೋನ ಅಂತ ಕೂಡ ಇಲ್ಲಿ ನಾವು ಹೇಳಬಹುದಾಗಿದೆ. ಮುಂದೆ ಮಜ್ಜಾ ಸಂಸ್ಥಾ. ಮಜ್ಜ ಅಂತಂದ್ರೆ ಏನು ಅಂತಂದ್ರೆ ಮಜ್ಜಧಾತು ಅಂತಂದ್ರೆ ಬೋನ್ ಮ್ಯಾರೋ, ಮೂಳೆಗಳಲ್ಲಿ ಇರ್ತಕ್ಕಂತಹ ಒಂದು ಧಾತು. ಈ ಮೂಳೆಗಳ ಒಳಗಡೆ ಇರ್ತಕ್ಕಂತಹ ಆ ಧಾತುವಿಗೆ ರೆಸ್ಪಾನ್ಸಿಬಲ್ ಯಾರು? ಅಧಿಷ್ಠಾನ ದೇವತೆ ಯಾರು ಅಂದ್ರೆ ಈ ಸ್ವಾಧಿಷ್ಠ ದೇವತೆ. ಹಾಗಾಗಿ ಈ ಜಗನ್ಮಾತೆ ಮೂಳೆಗಳ ಒಳಗಿರತಕ್ಕಂತಹ ಧಾತುವಿಗೆ ಅಧಿಷ್ಠಾನ ದೇವತೆ. ಮುಂದಿನ ನಾಮ ಹಂಸವತಿ, ಮುಖ್ಯ ಶಕ್ತಿ ಸಮನ್ವಿತ. ನೋಡಿ, ಇಲ್ಲಿ 2 ದಳಗಳು ಅಂತ ಹೇಳಿದ್ವಿ. ಬೇರೆ ಕಡೆ ಎಲ್ಲ 12 ದಳಗಳು, 10 ದಳಗಳು, 10 ದಳಗಳು, 8 ದಳಗಳು ಅಂತ ಹೇಳಿದ್ವಿ. ಇಲ್ಲಿ 2 ದಳಗಳು. ಇಲ್ಲಿ ಈ ಜಾಗದಲ್ಲಿ ಇರ್ತಕ್ಕಂಥದ್ದು 2 ದಳಗಳು. ಇಲ್ಲಿಗೆ 2 ದೇವತೆಗಳಿದ್ದಾರೆ, ಅಧಿಕಾರಿಣಿಗಳು. ಯಾರಪ್ಪ ಅಂದ್ರೆ ಒಂದು ಹಂಸವತಿ, ಇನ್ನೊಂದು ಕ್ಷಮಾವತಿ. ಈಗಾಗಲೇ ನಾವು ಹಿಂದಿನ ನಾಮಗಳು ಹೇಳ್ತಾ ಇದ್ದಾಗ ಆನಿಂದ ಕ್ಷಾವರೆಗೂ, ಕಾನಿಂದ ಜ್ಞಾವರೆಗೂ, ಚಾನಿಂದ ಜ್ಞಾವರೆಗೂ ಹೀಗೆ ಹೇಳ್ತಾ ಬಂದು ಒಂದೊಂದು ನಾಮ ಅಕ್ಷರಗಳನ್ನು ಕೂಡ ಒಂದೊಂದು ದೇವಿಗೆ ಹೇಳ್ತಾ ಬಂದ್ವಿ. ಇಲ್ಲಿ ಈ ಒಂದು ವಿಚಾರದಲ್ಲಿ 2 ಅಕ್ಷರಗಳು ಯಾವುದು ಅಂದ್ರೆ ಹ ಮತ್ತು ಕ್ಷ. ಹ ಅಂತಂದಾಗ ಹಂಸವತಿ, ಕ್ಷ ಅಂದಾಗ ಕ್ಷಮಾವತಿ. ಹಾಗಾಗಿ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. 2 ಅಕ್ಷರಗಳಿರ್ತಕ್ಕಂತಹ ದೇವಿ, ಒಂದು ಹಂಸವತಿ, ಇನ್ನೊಂದು ಕ್ಷಮಾವತಿ. ಮುಂದಿನ ನಾಮ ಹರಿದ್ರಾನೈಕ ರಸಿಕ. ಹಿಂದಿನ ನಾಮಗಳ ದೇವಿಗಳ ಹೆಸರನ್ನು ಹೇಳುವಾಗ ಏನ್ ಮಾಡಿದ್ವಿ? ಅವ್ರಿಗೊಬ್ಬರಿಗೆ ಪಾಯಸ ಅನ್ನ ಪ್ರಿಯ, ಒಬ್ರು ಗುಡ ಅನ್ನ ಪ್ರಿಯ, ಇನ್ನೊಬ್ರು ಮುಗ್ಗ ಅನ್ನ ಪ್ರಿಯ, ಇನ್ನೊಬ್ರು ಬಂದು ದಧ್ಯ ಅನ್ನ ಪ್ರಿಯ. ಹೀಗೆ ಹೆಸರುಗಳು ಹೇಳ್ತಾ ಬಂದ್ವಿ. ಇಲ್ಲಿ ಹರಿದ್ರಾನೈಕ ರಸಿಕ, ಈ ಜಗನ್ಮಾತೆಗೆ ಅರಿಶಿನ ಮಿಶ್ರಿತವಾಗಿರ್ತಕ್ಕಂತಹ ಅನ್ನವನ್ನ ಅವಳು ಬಹಳ ಇಷ್ಟಪಡ್ತಾಳಂತೆ. ಇಲ್ಲಿ ನಾವು ಪ್ರತಿ ಅನ್ನವನ್ನು ಅಂದ್ರೆ ಪಾಯಸ ಅನ್ನ ಪ್ರಿಯ ಅಂದಾಗ ಪಾಯಸ ಅನ್ನ ಹ್ಯಾಕ್ ತಯಾರು ಮಾಡಬೇಕು, ಗುಡ ಅನ್ನ ಅಂದಾಗ ಗುಡ ಅನ್ನ ಹ್ಯಾಕ್ ತಯಾರು ಮಾಡಬೇಕು, ಆಮೇಲೆ
ಘೃತಾನ್ನ ಅಂದಾಗ ಘೃತಾನ್ನ ಹ್ಯಾಕ್ ತಯಾರು ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಿ ಜಗನ್ಮಾತೆಗೆ ಹರಿದ್ರಾನ್ನ ಇಷ್ಟಪಡೋದ್ರಿಂದ ಈ ಹರಿದ್ರಾನ್ನವನ್ನು ಹೇಗೆ ತಯಾರಿಸ್ಬೇಕು ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ಅಂದ್ರೆ ಮರೀಚಿ ರಜನಿ ಚೂರ್ಣೈ ಜೀರಿಕಾರ್ಜೈಶ್ಚ ಸಂಯುತಂ ಆರ್ಜೇನ ಸಂಪೃತಂ ದೇವಿ ಹರಿದ್ರಾನ್ನಂ ಇತೀರಿತಂ ಅಂತ ಹೇಳಿ ನೋಡಿ. ಮೆಣಸು, ಜೀರಿಗೆ, ಅರಿಶಿನ ಕಲಿಸಿ ಹಸುವಿನ ತುಪ್ಪದೊಡನೆ ಸೇರಿಸಿ ಮಾಡ್ತಕ್ಕಂತಹ ಈ ಒಂದು ಅನ್ನ ಅರಿಶಿನದ ಅನ್ನ. ಹಾಗಾಗಿ ಇಂತಹ ಅನ್ನವನ್ನ ದೇವಿ ಇಷ್ಟಪಡ್ತಾಳೆ. ಹಾಗಾಗಿ ಈ ದೇವಿಯ ಹೆಸರು ಹರಿದ್ರಾನೈಕ ರಸಿಕ. ಮುಂದಿನ ನಾಮ ಹಾಕಿನಿ ರೂಪಧಾರಿಣಿ. ಅಂದ್ರೆ ಇಷ್ಟೊತ್ತು ಹೇಳಿದಂತಹ ದೇವಿ ಅವಳ ಹೆಸರೇನು ಅಂತ ನಾನು ಆರಂಭದಲ್ಲೇ ಹೇಳಿದೆ. ಆ ಹೆಸರು ಹಾಕಿನಿ ಅಂತ ಕರೆಯಲ್ಪಡ್ತಕ್ಕಂತಹ ಈ ಜಗನ್ಮಾತೆ. ಈ ತಾಯಿಯ ಮಂತ್ರ ಏನ್ ಹೇಳುತ್ತೆ ಅಂತಂದ್ರೆ ನೋಡಿ, ಇಷ್ಟೊತ್ತು ನಾವೇನ್ ಹೇಳಿದ್ವಿ, ಎಲ್ಲಿದ್ದಾಳೆ? ಗುರು ಮಧ್ಯದಲ್ಲಿದ್ದಾಳೆ, ಅವಳಿಗೆ ಅರಶಿನ ಅನ್ನ ಪ್ರಿಯ, ಆಮೇಲಿಂದ ಅವಳು ಮಜ್ಜಾ ಸಂಸ್ಥ, 6 ಮುಖಗಳು ಅದೆಲ್ಲ ಹೇಳಿದ್ವಿ. ಅದನ್ನ ಹೇಗೆ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಭೂ ಮಧ್ಯೆ ಬಿಂದು ಮಧ್ಯೆ ದಳಯುಗ ಕಲಿತೆ ಶುಕ್ಲವರ್ಣಾಂ ಕರಾಬ್ದೈ ಬಿಭ್ರಾಣಾಂ ಜ್ಞಾನ ಮುದ್ರಾಂ ಡಮರುಕಮಲಾಂ ಅಕ್ಷಮಾಲಾಂ ಕಪಾಲಂ ಷಡ್ವಕ್ತ್ರಾಂ ಮಜ್ಜ ಸಂಸ್ಥಾಂ ತ್ರಿನಯನ ಲಸಿತಾಂ ಹಂಸವತ್ಯಾದಿಯುಕ್ತಾಂ ಹರಿದ್ರಾನೈಕ ಸಕ್ತಾಂ ಸಕಲ ಸುಖಕರೀಂ ಹಾಕಿನೀಂ ಭಾವಯಾಮಹ. ಇದು ಈ ದೇವಿಯ ಶ್ಲೋಕ. ಎಲ್ರಿಗೂ ಈ ಜಗನ್ಮಾತೆಯ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿ ಈ ಜಗನ್ಮಾತೆಗೆ ನಮಸ್ಕಾರವನ್ನು ಮಾಡ್ತಾ, ಮುಂದಿನ ನಾಮ ಸಹಸ್ರದಳ ಪದ್ಮಸ್ಥ. ಅತ್ಯಂತ ನಾವೀಗಾಗಲೇ ಹೇಳಿದ್ವಿ, ಸಹಸ್ರದಳದಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಇದು ಅಂತ ಹೇಳಿ ನಾವೀಗ ಆ ಜಾಗಕ್ಕೆ ಬಂದು ಬಿಟ್ಟಿದ್ದೀವಿ. ನೋಡಿ, ಇದು ಈ 7ನೇ ಸ್ಥಾನ ಸಹಸ್ರದಳ. ಇಲ್ಲಿ ಇದನ್ನ ಚಕ್ರ ಅಂತ ಕರೆಯೋದಿಲ್ಲ. ಈ ಸ್ಥಾನವನ್ನ ಪದ್ಮ ಅಥವಾ ಭೂಮಿಕಾ ಅಂತ ಹೇಳಿ ಇದನ್ನ ಕರೀತಾರೆ. ಇದು ಗಮ್ಯಸ್ಥಾನ ಅಂತ ಕರೀತಾರೆ. ಹಾಗಾಗಿ ಈ ನಾಮ ಸಹಸ್ರದಳ ಪದ್ಮಸ್ಥ. ಈ ಸ್ಥಾನಗಳಲ್ಲಿ ಇರ್ತಕ್ಕಂತಹ ಪದ್ಮಗಳು ಎಷ್ಟು ದಳಗಳು ಅಂದ್ರೆ ಸಹಸ್ರ ಅಂದ್ರೆ ನಾವು ಬರೀ 1000 ಅದು 1 2 3 4 1000 ದಳ ಇದೆ ಕಡೆ, ಅದು ಎಣಿಸಿದ್ದಾರೆ ಅಂತಲ್ಲ. ಸಹಸ್ರ ಅಂತಂದಾಗ ಇದು ಅನಂತ ದಳಗಳು, ಎಣಿಸಕ್ಕೆ ಆಗದೇ ಇರತಕ್ಕಂತಹ ಅಷ್ಟು ದಳಗಳನ್ನು ಹೊಂದಿರತಕ್ಕಂತಹ ಆ ಒಂದು ಸ್ಥಳ. ಇದು ಸಂಪೂರ್ಣವಾಗಿರ್ತಕ್ಕಂತಹ ಪರಾಶಕ್ತಿಯ ಶಕ್ತಿ ಸ್ಥಾನ. ಆಮೇಲೆ ಪರಂಧಾಮ ಸ್ಥಾನ ಅಂತ ಕೂಡ ಇದನ್ನ ಕರೀತಾರೆ. ಈ ಸ್ಥಿತಿಯಲ್ಲಿ, ಈ ಸ್ಥಾನದಲ್ಲಿ ಇವು ಏನ್ ಮಾಡ್ತಾರೆ ಅಂತಂದ್ರೆ, ಆ ಸ್ಥಾನಕ್ಕೆ ಯೋಗಿ ಸೇರ್ಬೇಕು ಅಂತಂದ್ರೆ ಅವನು ಪ್ರಯತ್ನ ಮಾಡಿ ಪ್ರತಿಯೊಂದು ಸ್ಟೇಜನ್ನು, ಷಟ್ಚಕ್ರಗಳನ್ನು ದಾಟಿ ಸಂಪೂರ್ಣವಾಗಿರ್ತಕ್ಕಂತಹ ಯೋಗವನ್ನು ಮಾಡಿ ಈ ಒಂದು ಸಹಸ್ರಾರಕ್ಕೆ ಅವನು ಸೇರ್ಕೋತಾನೆ ಅನ್ನೋದಾದ್ರೆ ಅವನಿಗೆ ಪರಂಧಾಮ ಅಂತ ಅರ್ಥ ಅಂತ. ಅಂದ್ರೆ ಅವನು ಬ್ರಹ್ಮಜ್ಞಾನಿಗಳಿಗೆ ಇದು ಸಾಧ್ಯ. ಹಾಗಾಗಿ ಇಂತಹ ಬ್ರಹ್ಮಜ್ಞಾನಿಗಳಿಗೆ ಇದು ಬ್ರಹ್ಮಸ್ಥಾನ. ಈ ಸಹಸ್ರದಳ ಪದ್ಮದಲ್ಲಿರ್ತಕ್ಕಂತಹ ಈ ತಾಯಿ ಏನಂತ ಕರೆಯಲ್ಪಡ್ತಾಳೆ ಅಂದ್ರೆ ಯಾಕಿನಿ ಅನ್ನೋ ಹೆಸರಲ್ಲಿ ಅವಳು ಕರೆಯಲ್ಪಡ್ತಾಳೆ. ಆ ಯಾಕಿನಿ ಇಲ್ಲಿ ನಾವು ಹೇಳಿದ್ವಿ 6ನೇ ತಿಂಗಳದ ಹೋದ್ಸತಿ ಈ ಒಂದು ಹಿಂದಿನ ನಾಮದಲ್ಲಿ ಹೇಳಿದ್ವಿ. ಇದು 7ನೇ ತಿಂಗಳಲ್ಲಿ ಗರ್ಭಸ್ಥವಾಗಿರ್ತಕ್ಕಂತಹ ಆ ಜೀವಿ ಏನಿದೆ ಅದಕ್ಕೆ ಬೆಳವಣಿಗೆಗಳಿಗೆ ಮತ್ತು ಅಲ್ಲಾಗ್ತಕ್ಕಂತಹ ಬದಲಾವಣೆಗಳಿಗೆ ಈ ಜಗನ್ಮಾತೆ ರೆಸ್ಪಾನ್ಸಿಬಲ್, ಕಾರಣಕರ್ತಳು. ಇಲ್ಲಿ ಏನ್ ಹೇಳ್ತಾರೆ ಶ್ಲೋಕ ಅಂದ್ರೆ, ಸಪ್ತಮೇ ಮಾಸೆ ಜೀವ ಸಂಯುಕ್ತೋ ಭವತಿ, ಅಷ್ಟಮಿ ಮಾಸೆ ಸರ್ವ ಸಂಪೂರ್ಣೋ ಭವತಿ, ನವಮೇ ಜೀವತಿ ಅಂತ ಕರೀತಾರೆ. ಅಂದ್ರೆ ಇದು ಶಾಸ್ತ್ರ ಹೇಳ್ತಕ್ಕಂಥದ್ದು. 7ನೇ ಮಾಸದಲ್ಲಿ ಅಂದ್ರೆ ಸಪ್ತಮೇ ಮಾಸದಲ್ಲಿ ಜೀವ ಚೈತನ್ಯ ಕೆಲಸ ಮಾಡ್ತಿರ್ತುವಂತೆ ಅದು ಏನನ್ಸುತ್ತೆ ಅಂದ್ರೆ ತನಗೆ ನಾನು ಅನ್ನುವಂತಹ ಒಂದು ಸ್ಫುರಣೆ ಉಂಟಾಗತ್ತಂತೆ. 7ನೇ ತಿಂಗಳಲ್ಲಿ ಆ ಒಂದು ಒಳಗಡೆ ಇರ್ತಕ್ಕಂತಹ ಜೀವಿಗೆ
ನಾನು ಅನ್ನುವಂಥ ಒಂದು ಸ್ಫುರಣೆ ಉಂಟಾಗತ್ತೆ. ಆಮೇಲೆ 7ನೇ ತಿಂಗಳಲ್ಲಿ ಅವಯವಗಳು ಕೂಡ ಅನೇಕ ಬದಲಾವಣೆಗಳಾಗಿ ಬೆಳವಣಿಗೆಗಳಾಗತ್ತೆ. ಆಮೇಲೆ 8ನೇ ತಿಂಗಳಲ್ಲಿ ಆ ಏನು 7ನೇ ತಿಂಗಳಲ್ಲಿ ಅವಯವಗಳು ಹುಟ್ಟಿರುತ್ತೋ 8ನೇ ತಿಂಗಳಲ್ಲಿ ಆ ಅವಯವಗಳಿಗೆ ಪೂರ್ಣತ್ವ ಪ್ರಾಪ್ತವಾಗುತ್ತೆ. ಆಮೇಲೆ 9ನೇ ತಿಂಗಳಲ್ಲಿ ಪ್ರಾಣಶಕ್ತಿ ಸ್ಥಿರತೆ ಉಂಟಾಗುತ್ತೆ. ಆಮೇಲೆ ಅದು ಹೊರಗಡೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರೋಸೆಸ್. ಇದಿಷ್ಟಕ್ಕೂ ಕೂಡ ಜಗಜ್ಜನನಿ ಆ ತಾಯಿ ನಡೆಸ್ತಕ್ಕಂತಹ ಒಂದು ಪ್ರೋಸೆಸ್. ಹಾಗಾಗಿ ಚಕ್ರಗಳು 7 ಆಗಿದ್ರು ಕೂಡ ಎಲ್ಲಿಂದ ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಮತ್ತೆ ಆಜ್ಞಾಚಕ್ರ 6 ಮತ್ತು ಸಹಸ್ರ 7 ಆಗಿದ್ರೂ ಕೂಡ ನಾವು ಈ ಚಕ್ರಗಳಲ್ಲಿ ಸೂಕ್ಷ್ಮವಾಗಿ ಮೇಲ್ಗಡೆ ಗಮನಿಸಿದಾಗ ಏನಾಗುತ್ತೆ, ಇನ್ನು 2 ಚಕ್ರಗಳು ಸೇರಿಕೊಳ್ಳುತ್ತೆ. ಹಾಗಾಗಿ ಒಟ್ಟು 9 ಆಗುತ್ತೆ. ಆ ನವಮಾಸಗಳ ಬೆಳವಣಿಗೆಯಲ್ಲಿ 9, ಆಮೇಲಿಂದ ನವಗ್ರಹಗಳೆಷ್ಟು 9. ಸಂಖ್ಯಾಶಾಸ್ತ್ರದಲ್ಲಿ 9 ಅಂತಕ್ಕಂಥದ್ದು ಪೂರ್ಣತ್ವವಾಗಿರೋದ್ರಿಂದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಆ ತಾಯಿ ಶ್ರೀಚಕ್ರದಲ್ಲಿ ಎಷ್ಟಿದೆ, ಒಟ್ಟು 9 ಆವರಣಗಳು. ಹಾಗಾಗಿ 9 ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಖ್ಯೆ. ಹಾಗಾಗಿ ಈ ಶಾಸ್ತ್ರೀಯ ಅನುಬಂಧವನ್ನ ಅಂದ್ರೆ ಇದಿಷ್ಟನ್ನು ಕೂಡ ಶಾಸ್ತ್ರೀಯವಾಗಿರ್ತಕ್ಕಂತಹ ಅನುಬಂಧವನ್ನ ಭಾವಿಸ್ತಕ್ಕಂಥದ್ದು ಮಹಾ ಅದ್ಭುತ. ಹಾಗಾಗಿ ಇಂತಹ ಒಂದು ವಿಶೇಷವಾದ ಮಾಹಿತಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಮುಂದಿನ ನಾಮ ಸರ್ವವರ್ಣೋಪಶೋಭಿತ ಅಂತ. ಸರ್ವವರ್ಣ ಅಂದ್ರೇನು? ಎಲ್ಲ ಬಣ್ಣಗಳು. ಈಗ ನಾವು ಈಗಾಗಲೇ ಯಾವ್ಯಾವ ಬಣ್ಣಗಳು ಹೇಳಿದ್ವಿ, ಕೆಂಪು, ಬಿಳಿ, ಆಮೇಲೆ ಕೆಂಪು ಬಿಳಿ ಮಿಶ್ರಿತ, ಕಪ್ಪು ಮತ್ತೆ ಹಳದಿ, ಹೀಗೆ ಅನೇಕ ಬಣ್ಣಗಳನ್ನು ಹೇಳಿದ್ವಿ. ವರ್ಣ ಅಂದ್ರೇನು? ಬಣ್ಣಗಳು. ಇನ್ನೊಂದು ಇದೆ, ನಾನು ಆಮೇಲೆ ಹೇಳ್ತೇನೆ. ಸರ್ವವರ್ಣ ಅಂದ್ರೆ ಎಲ್ಲ ರೀತಿಯ ಬಣ್ಣಗಳು ಕೂಡ ಅವಳು ಹೊಂದಿರತಕ್ಕಂಥವಳು. ಅಂದ್ರೆ ಏನಾಯ್ತು, ಅದು ಚಿತ್ರವರ್ಣ ಅಂತ ಆಯ್ತು. ಹಾಗಾಗಿ ಎಲ್ಲ ಬಣ್ಣಗಳನ್ನು ಹೊಂದಿರತಕ್ಕಂತಹ ಈ ಜಗನ್ಮಾತೆ ಮುಂದೆ ಎಲ್ಲ ಬಣ್ಣಗಳಿಂದ ಅವಳು ಶೋಭಿತಳಾಗಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನಾವೀಗ ಸಂಧ್ಯಾ ವಂದನೆ ಮಾಡ್ತಾ ಇರ್ತೀವಿ. ಮಾಡುವಾಗ ಏನಂತ ಹೇಳ್ತೀವಿ ಅಂದ್ರೆ ಸರ್ವವರ್ಣೇ ಮಹಾದೇವಿ ಸಂಧ್ಯಾ ವಿದ್ಯೆ ಸರಸ್ವತಿ ಅಂತ ಹೇಳ್ತೀವಿ. ಸಂಧ್ಯಾ ವಂದನೆ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ. ಹಾಗಾಗಿ ಯಾರು ಸರ್ವವರ್ಣೇ ಮಹಾದೇವಿ ಸಂಧ್ಯಾ ವಿದ್ಯೆ ಸರಸ್ವತಿ ಯಾರು? ಈ ತಾಯಿನೇ. ಹಾಗಾಗಿ ಈ ಕೆಳಗಿರ್ತಕ್ಕಂತಹ ಆ 6 ಚಕ್ರಗಳಿಗೆ ಮೂಲ ಸ್ಥಾನ ಯಾವುದು ಅಂತಂದ್ರೆ ಇದೇನೆ, ಸಹಸ್ರಾರ. ಹಾಗಾಗಿ ಇದೇನಾಗಿದೆ ಅಂದ್ರೆ ಮೂಲ ಸ್ಥಾನದಲ್ಲಿ ಇರ್ತಕ್ಕಂತಹ ಆ ಶಕ್ತಿ ಕೆಳಗಡೆ ಇರ್ತಕ್ಕಂತಹ 6 ಚಕ್ರಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲ ಕಡೆಗೂ ಕೂಡ ಅದು ಹಂಚಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇದೇ ಕೇಂದ್ರ ಸ್ಥಾನ. ಈ ಸಹಸ್ರಾರದಿಂದ ಬಂದ ಈಶ್ವರ ಚೈತನ್ಯ ಏನಿದೆ, ಆ ಚೈತನ್ಯ 6 ಚಕ್ರಗಳಲ್ಲೂ ಕೂಡ ಅದು ಪ್ರವಹಿಸ್ತಾ ಇದೆ. ಈ ಪ್ರವಹಿಸ್ತಿರ್ತಕ್ಕಂತಹ ಆ ಚಕ್ರಗಳು ಅದೋ ಡೈರೆಕ್ಷನ್ ಅಂದ್ರೆ ಕೆಳಗಡೆ ಭಾಗಕ್ಕೆ ಅದು ಪ್ರವಹಿಸ್ತಾ ಇದೆ ನೋಡಿ. ಅಂದ್ರೆ ಮೇಲೆ ಮೇನ್ ಇದೆ, ಆ ಮೇನ್ ಇದರಿಂದ ಮುಖ್ಯವಾಗಿರ್ತಕ್ಕಂತಹ ಈ ಒಂದು ಅಂಗದಿಂದ ಅಂದ್ರೆ ಸಹಸ್ರಾರದಿಂದ ಕೆಳಗಡೆ ಇರ್ತಕ್ಕಂತಹ ಚಕ್ರಗಳಿಗೆ ಆ ಒಂದು ಶಕ್ತಿ ಪ್ರವಹಿಸಿ ಎಲ್ಲ ಚಕ್ರಗಳಿಗೂ ಕೂಡ ಅದು ಶಕ್ತಿಯನ್ನು ಕೊಡ್ತಾ ಇದೆ. ಅಂದ್ರೆ ಊರ್ಧ್ವ ಭಾಗದಿಂದ ಕೆಳಗಡೆ ಭಾಗಕ್ಕೆ ಅದೋ ಭಾಗದಕ್ಕೆ ಅಂದ್ರೆ ಅದೋ ದಿಶೆಯಲ್ಲಿ ಅದು ಪ್ರವಹಿಸ್ತಾ ಇದೆ. ಆದ್ರೆ ಸಾಧಕ ಏನು ಮಾಡ್ತಾನೆ, ನಾವೇನ್ ಹೇಳಿದ್ವಿ, ಮೂಲಾಧಾರದಿಂದ ಆರಂಭ ಆಗಬೇಕು ಅಂತ ಹೇಳಿದ್ವಿ. ಹಾಗಾಗಿ ಸಾಧಕ ಏನ್ ಮಾಡ್ತಾನೆ, ಕೆಳಗಡೆ ಭಾಗದಿಂದ ಅಂದ್ರೆ ಅದೋ ಭಾಗದಿಂದ ಊರ್ಧ್ವ ಭಾಗಕ್ಕೆ ಅವನು ಅಂದ್ರೆ ಊರ್ಧ್ವ ದಿಶೆಯಲ್ಲಿ ಅವನು ಆ ಸಹಸ್ರಾರನ್ನ ಸೇರಿ ಆ ಒಂದು ಆನಂದವನ್ನ ಪಡೆಯೋದಕ್ಕೆ, ಆ ಜಗನ್ಮಾತೆಯ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೋಸ್ಕರವಾಗಿ ಅವನು ಊರ್ಧ್ವಮುಖವಾಗಿ ಅವನು ಪ್ರಾರ್ಥನೆಯನ್ನ ಪ್ರಯಾಣಿಸ್ತಾನಂತೆ. ಹಾಗಾಗಿ ಈ 6 ಚಕ್ರಗಳಲ್ಲೂ ಕೂಡ ವಿಭಜಿಸಿರೋದ್ರಿಂದ ಈ ಚಕ್ರಗಳಲ್ಲಿ ಇನ್ನು ವಿಶೇಷವಾಗಿರ್ತಕ್ಕಂಥದ್ದೇನಿದೆ ಅಂದ್ರೆ, ಈಗ ನಾವು ಪ್ರತಿ 6 ಹೇಳಿದೆ ಏನಂತ, ಸರ್ವವರ್ಣೋಪಶೋಭಿತ ಅನ್ನುವಾಗ ವರ್ಣ ಅಂದ್ರೆ ಬಣ್ಣ ಅಂತ ಹೇಳಿದ್ವಿ. ಈಗ ಇನ್ನೊಂದು ಅರ್ಥವನ್ನ ಹೇಳ್ತಾ ಇದ್ದಾರೆ. ಸರ್ವವರ್ಣ ಅಂದ್ರೆ ವರ್ಣಗಳು ಅಂದ್ರೆ ಏನು,
ಆ ನಿಂದ ಕ್ಷವರೆಗೂ ಇರ್ತಕ್ಕಂಥ 50 ಅಕ್ಷರಗಳು. ಈ 50 ಅಕ್ಷರಗಳೇನಾಗಿದೆ, ಪ್ರತಿ ಒಂದು ಕಡೆನೂ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿದೆ. ಮೊದಲನೇ ಇದರಲ್ಲಿ ಒಂದು ಒಂದೊಂದು ಚಕ್ರದಲ್ಲೂ ಕೂಡ ಇಷ್ಟಿಷ್ಟು ನಂಬರ್ ಅಕ್ಷರಗಳಿದೆ ಅಂತ. ಆ ಅಕ್ಷರಗಳು ಡಿಸ್ಟ್ರಿಬ್ಯೂಟ್ ಆಗಿರೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾಗಿ ಈ ಒಂದು ಕೆಳಗಡೆ ಚಕ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಕ್ಷರಗಳು ಕೂಡ ಈ ಸಹಸ್ರಾರದಲ್ಲಿ ಇದ್ದು ಅದು ಪ್ರಕಾಶಿಸ್ತಾ ಇದೆ ಅಂತ. ಅಂದ್ರೆ ಸರ್ವವರ್ಣೋಪಶೋಭಿತ ಅಂದ್ರೆ ಎಲ್ಲ ಅಕ್ಷರಗಳಿಂದ ಅದು ಈ ಒಂದು ಪ್ರಕಾಶಿಸ್ತಾ ಇದೆ ಅಂತ. ಉದಾಹರಣೆಗೆ ವಿಶುದ್ಧಿ ಚಕ್ರದ ಹತ್ರ ಇರ್ತಕ್ಕಂತಹ ಡಾಕಿನಿ ಎಷ್ಟು ಅಕ್ಷರ ಹೇಳಿದ್ವಿ? 16 ಅಕ್ಷರಗಳು. ಅನಾಹತದ ಹತ್ರ 12 ಅಕ್ಷರಗಳು, ಮಣಿಪುರದಲ್ಲಿ 10 ಅಕ್ಷರಗಳು, ಸ್ವಾಧಿಷ್ಠಾನದಲ್ಲಿ 6, ಮೂಲಾಧಾರದಲ್ಲಿ 4, ಆಜ್ಞಾಚಕ್ರದಲ್ಲಿ 2. ಹಾಗಾಗಿ ಇದು ಎಲ್ಲವೂ ಕೂಡ ಒಟ್ಟಿಗೆ ಸೇರಿಸ್ದಾಗಿರಾಗತ್ತೆ 50 ಅಕ್ಷರಗಳು. ಈ ಎಲ್ಲ 50 ಅಕ್ಷರಗಳು ಕೂಡ ಸಹಸ್ರಾರದಲ್ಲಿ ಇರೋದ್ರಿಂದ ಅವಳು ಸರ್ವವರ್ಣೋಪಶೋಭಿತ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅವರು ವಿಭಜಿಸಿದ್ದಾರೆ ಅಂತ. ನಾವು ಹೇಳಿದ್ವಿ ವಿಶುದ್ಧಿಯಿಂದ ಆರಂಭ ಮಾಡಿದ್ರು, ಸಹಸ್ರದಿಂದ ಈ ಆಜ್ಞಾಚಕ್ರದಿಂದ ವಿಶುದ್ಧಿಯಿಂದ ಈಗ ಕೆಳಗಡೆ ಭಾಗಕ್ಕೆ ಹೇಳ್ತಾ ಇಲ್ಲ ಅವರು. ಈ ವಿಶುದ್ಧಿಯಿಂದ ಆರಂಭ ಮಾಡಿ ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ, ಆಮೇಲಿಂದ ಇಲ್ಲಿಗೆ ಬಂದಿರೋದು ಆಜ್ಞಾಗೆ ಬಂದು ಆಮೇಲೆ ಸಹಸ್ರಾರ. ಯಾಕೆ ಅಂತ ಒಂದು ಕ್ಲೀನಾಗಿ ಅವ್ರು ಇದು ಮಾಡಿದ್ದಾರೆ ನೋಡಿ, ಬಹಳ ಚೆನ್ನಾಗಿ ಕ್ಯಾಲ್ಕುಲೇಷನ್. ಈಗ ನಾವು ವಿಶುದ್ಧಿಯಲ್ಲಿ ಯಾವ ಅಕ್ಷರ ಇದೆ ಅಂದ್ವಿ, ಆನಿಂದ ಆರಂಭವಾಯಿತು. ಹಾಗೆ ಇದಕ್ಕೆ ಬಂದಾಗ ಅದು ಅನಾಹತಕ್ಕೆ ಬಂದಾಗ ಅಕ್ಷರಗಳು, ಅಲ್ಲಿಂದ ಕೆಳಗಡೆ ಬಂದಾಗ ಕಡೆಗೆ ಈ 5 ಚಕ್ರಗಳನ್ನು ಮುಗಿಸಿ 6ನೇ ಚಕ್ರ ಇಲ್ಲಿಗೆ ಬಂದಾಗ ಕ್ಷ ಅಂತ ಆಯ್ತು. 2 ದೇವಿಗಳ ಹೆಸರು ಹೇಳಿದ್ವಿ, ಹ ಮತ್ತೆ ಕ್ಷ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿಂದ ಆರಂಭ ಮಾಡಿ ಅವರು ವಿಶುದ್ಧ ಇದ್ರ ಹತ್ರ ಬಂದು ನಿಂತ್ಕೊಂಡು ಆಜ್ಞಾ ಚಕ್ರದ ಹತ್ರ ಬಂದು ಕ್ಷ. ಹಾಗಾಗಿ ಒಂದು ಆರ್ಡರ್ ನಲ್ಲಿ ಬಂದಿದ್ದಾರೆ. ಇವೆಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಕ್ರಮವಾಗಿ ಅದನ್ನ ಅವರು ವಿವರಿಸಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅದೇ ರೀತಿ ನೋಡಿ, ಇದು ಕೂಡ ಇದು ಅಕ್ಷರಗಳಲ್ಲದೆ ನಾವೇನ್ ಹೇಳಿದ್ವಿ, ಆಕಾಶ ದ್ವಾಯು, ನಾವು ಪಂಚದನ್ನ ಹೇಳಿದ್ವಿ. ಆಕಾಶ, ವಾಯು, ಆಮೇಲೆ ಅಗ್ನಿ ಅಂತ ಹೇಳ್ಕೊಂಡು ಬಂದ್ವಿ ನೋಡಿ. ಆಕಾಶ ದ್ವಾಯು, ವಾಯುರಗ್ನಿ, ಈ ಕ್ರಮದಲ್ಲಿ ಪಂಚಭೂತ ಕ್ರಮದಲ್ಲಿ ಆದಾಗ ಮನಶಕ್ತಿ ತೋರಿಸಿ ಇದೆಲ್ಲಕ್ಕೂ ಕೂಡ ಮೂಲ ಸ್ಥಾನವಾಗಿರ್ತಕ್ಕಂತಹದ್ದು ಯಾವುದು ಅಂತಂದ್ರೆ ಈ ಒಂದು ಸಹಸ್ರಾರ. ನಾವು ಹಿಂದಿನ ನಾಮಗಳಲ್ಲಿ ಹೇಳಿದ್ವಿ, ಯಾವ ಒಂದು ಭಾಗಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ಹೇಳಿ. ವಿಶುದ್ಧಿ ಆಕಾಶ, ಆಮೇಲಿಂದ ವಾಯು, ಹೀಗೆ ಹೇಳ್ತಾ ಬಂದಾಗ ಪ್ರತಿಯೊಂದಕ್ಕೂ ಕೂಡ ಒಂದು ಅನುಬಂಧವನ್ನು ತೋರಿಸೋದ್ರಿಂದ ಒಂದು ಆರ್ಡರ್ ನಲ್ಲಿ ಬಂದಿದ್ದಾರೆ. ಹಾಗಾಗಿ ಪ್ರತಿ ಒಂದು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿ ಒಂದನ್ನು ಕೂಡ ಧಾತು ದೇವತೆಗಳು ಯಾವ್ಯಾವುದು, ಡಾಕಿನಿ, ರಾಕಿನಿ, ಶ್ಲಾಕಿನಿ ಅಂತ ಹೇಳಿ ಇರ್ತಕ್ಕಂಥ ಎಲ್ಲ ದೇವಿಯರನ್ನು ಕೂಡ ನಾವು ಅವುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ದೇವತೆಗಳು, ಯೋಗಿನಿ ದೇವತೆಗಳು, ಇವರೆಲ್ಲ ಏನ್ ಮಾಡ್ತಾರೆ ಅಂತಂತಂದ್ರೆ, ಧಾತು ದೇವತೆಗಳು ಯಾರ್ಯಾರ ತಪ್ಪು ಮಾಡಿದಾರೋ, ಯಾವ್ಯಾವ ರೀತಿ ತಪ್ಪು ಮಾಡಿದಾರೋ ಅಂತ ತಪ್ಪು ಮಾಡಿದವ್ರಿಗೆ ಆಯಾಯ ದೇವತೆಗಳು ತಪ್ಪು ನೋಡ್ಕೋತಾರೆ ಅಂತ. ಅಕಸ್ಮಾತ್ ಯಾವುದೋ ಒಂದು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಡಾಕಿನಿ ಶಿಕ್ಷೆ ಕೊಡ್ತಾ ಇದ್ದಾಳೆ ಅಂದ್ರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ಯಾವುದೋ ತಪ್ಪು ಮಾಡಿದ್ದಾರೆ ಅಂತಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಇನ್ನು ಮಜ್ಜಕ್ಕೆ ಸಂಬಂಧಪಟ್ಟಿರೋದು. ಹೀಗೆ ಯಾವ ದೇವಿಯರಿಗೆ ಯಾವ್ಯಾವ ತಪ್ಪನ್ನು ಮಾಡಿದ್ರೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ. ಆದ್ರೆ ಯಾರು ಈ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಈ ಒಂದು ಎಲ್ಲ ಧಾತು ದೇವತೆಗಳು ಕೂಡ ಸಹಾಯ ಮಾಡಿ ಆರೋಗ್ಯವನ್ನ ಬಲಪಡಿಸ್ತಾರೆ, ಯಾವುದೇ ತೊಂದರೆ ಕೊಡೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸರ್ವಾಯುಧಧರ. ಈಗಾಗಲೇ ನಾವು ಹೇಳಿದ್ವಿ, ದೇವತೆಗಳ ಹೆಸರುಗಳನ್ನು ಹೇಳುವಾಗ ಒಂದೊಂದು ಆಯುಧಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಪ್ರತಿ 4 ಕೈಗಳಲ್ಲೂ ಕೂಡ ಒಂದೊಂದು ಆಯುಧವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ವಿ ನಾವು. ಹಾಗಾಗಿ ಅವರು ಈ ಎಲ್ಲ ಆಯುಧಗಳು, ಯಾವ್ಯಾವ ದೇವಿಯರು ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದಾರೋ ಎಲ್ಲ ಆಯುಧಗಳನ್ನು ಕೂಡ ಆ ದೇವಿ ಇಟ್ಕೊಂಡಿದ್ದಾಳೆ. ಹಾಗಾಗಿ ನಾವು ರುದ್ರ ಹೇಳುವಾಗ ಒಂದು ಮಂತ್ರಗಳನ್ನು ಹೇಳ್ತೀವಿ, ಸಹಸ್ರಾಣಿ ಸಹಸ್ರದ ಬಾಹುಸ್ತವ ಹೇತಯ ಅಂತ ಮಾತನ್ನು ಹೇಳ್ತೀವಿ. ಅಂದ್ರೆ ಅಸಂಖ್ಯಾಕ ಭುಜಗಳನ್ನು ಹೊಂದಿರತಕ್ಕಂತಹ ಆ ತಾಯಿ
ಸರ್ವಾಯುಧಗಳನ್ನು ಅವಳು ಹೊಂದಿದ್ದಾಳೆ ಅನ್ನೋ ಮಾತನ್ನ ಮುಂದೆ ಶುಕ್ಲ ಸಂಸ್ಥಿತ. ಈ ತಾಯಿ ಜೀವೋತ್ಪತ್ತಿಗೆ ಕಾರಣವಾಗಿರ್ತಕ್ಕಂತಹ ಬೀಜಕ್ಕೆ ಅಧಿಷ್ಠಾನ ದೇವತೆ. ಹಾಗಾಗಿ ಬೀಜಕ್ಕೆ ಆ ಬೀಜವನ್ನು ಏನು ಕರೀತಾರೆ? ಶುಕ್ಲ ಅಂತ ಕರೀತಾರೆ. ಆ ಶುಕ್ಲಕ್ಕೆ ಈ ಶುಕ್ಲನೇ ಮೂಲಕ ಅದು ಗರ್ಭವನ್ನ ಅಥವಾ ತಾಯಿ ಗರ್ಭವನ್ನು ಪ್ರವೇಶ ಮಾಡುತ್ತೆ. ಆದ್ರಿಂದ ಇಂತಹ ಜಾಗದಲ್ಲಿ ಇಂತಹ ಶುಕ್ಲಕ್ಕೆ ಅಧಿಷ್ಠಾನ ದೇವತೆ ಆಗಿರೋದ್ರಿಂದ ಆ ಜಗನ್ಮಾತೆ ಶುಕ್ಲ ಸಂಸ್ಥಿತ. ಮುಂದಿನ ನಾಮ ಸರ್ವತೋಮುಖಿ. ಇದನ್ನು ನಾವು ಮುಂದಿನ ಭಾಗದಲ್ಲಿ ನಾವು ಹೇಳೋಣ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.